ಇಂದು ಕೊನೆಯ ದಿನದ ಬೆಳಗಾವಿ ಚಳಿಗಾಲದ ಅಧಿವೇಶನ. ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಮೈತ್ರಿ ಪಕ್ಷಗಳು ವಿಫಲ ಆಗಿದ್ದಾವೆ. ನೋಡಿ, ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಅಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಏನು ನಡೆಯಲಿಲ್ಲ ವಿಪಕ್ಷಗಳಿಂದ. ಯಾವ ಚರ್ಚೆ ಬಂದರೂ ಕೂಡ ಸಮರ್ಥವಾಗಿ ನಿಭಾಯಿಸಲಾಗ್ತಾ ಇಲ್ಲ. ಸಮರ್ಥವಾಗಿ ಎದುರಿಸೋದಕ್ಕೆ ದೋಸ್ತಿಗಳಿಗೆ ಹಿನ್ನಡೆ ಆಯ್ತಾ? ಒಂದು ಕಡೆ ಬಿಜೆಪಿಗೆ ಮುಖ್ಯ ಸಚೇತಕರ ನೇಮಕಾತಿಯ ಕೊರತೆ, ಮತ್ತೊಂದು ಕಡೆ ಜೆಡಿಎಸ್ನಲ್ಲಿ ಮಾತನಾಡುವಂತಹ ನಾಯಕರಿಲ್ಲ. ಒಂದು ಬಿಲ್ ಪಾಸ್ ಮಾಡದಿರಲು ಬಹುಮತವಿದ್ರು ಸೋತಿದೆ ಬಿಜೆಪಿ. ವೆಪ್ಪಿದ್ದರಿಂದ ಮುಜುಗರದಿಂದ ಪಾರಾಗಬಹುದಿತ್ತು, ಆದರೆ ಇಡೀ ಸದನದ ಮುಂದೆ ತಲೆ ತಗ್ಗಿಸುವಂತಾಗಿದೆ ಬಿಜೆಪಿ. ನೋಡಿ, ಹೇಳಿಕೊಳ್ಳುವಂತಹ ಚರ್ಚೆಗಳು, ಯಾಕಂದ್ರೆ ಆರಂಭದಲ್ಲಿ ಮೂಡ ವಕ್ಫ್ ವಿಚಾರ ಒಂದು ವಾರ ಅದರಲ್ಲೇ ಕಳೆದು ಹೋಗುತ್ತೆ. ಅದಾದ ಮೇಲೆ ಎರಡನೇ ದಿನ BY ವಿಜಯೇಂದ್ರ 150 ಕೋಟಿ ರೂಪಾಯಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ದಿನ ಇಡೀ ಸದನ ಅದರಲ್ಲೇ ಕಾಲಹರಣ ಆಗೋಗುತ್ತೆ. ಅದಾದ್ಮೇಲೆ ಸದನದ ಒಳಗೂ ಕೂಡ ಪ್ರತಿಭಟನೆ, ಸದನದ ಹೊರಭಾಗದಲ್ಲೂ ಕೂಡ ಪ್ರತಿಭಟನೆಗಳು, ಪಂಚಮಸಾಲಿಗಳ ಹೋರಾಟ, ಅದೊಂದೆರಡು ದಿನ. ಅದಾದ್ಮೇಲೆ ಮೊನ್ನೆಯಿಂದ ಉತ್ತರ ಕರ್ನಾಟಕ ವಿಚಾರಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಿದೆ ಹೊರತು ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಇಲ್ಲಿ ವಿಪಕ್ಷಗಳು ಮಾಡಲಿಲ್ಲ. ಮೈತ್ರಿ ಪಕ್ಷಗಳು ವಿಫಲ ಆಗಿರುವುದು ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣುತ್ತೆ. ಕಾರಣ ಸಾಕಷ್ಟಿದೆ. ಯಾಕಂದ್ರೆ ಸಮರ್ಥವಾಗಿ ಮಾತನಾಡುವಂತಹ ನಾಯಕರ ಕೊರತೆ ಕೂಡ ಇರಬಹುದು. ಅದೆಲ್ಲದರ ನಡುವೆ ಬಿಜೆಪಿಯಲ್ಲೇ ಒಂದಷ್ಟು ಭಿನ್ನಮತಗಳು ಕೂಡ ಕಾರಣ. ಯಾಕಂದ್ರೆ ಒಬ್ರು ಒಂದು ವಿಚಾರವನ್ನ ಎತ್ಕೊಂಡ್ರೆ ಇನ್ನೊಬ್ರು ಅದನ್ನ ಮುಂದುವರ್ಸಕ್ಕೆ ಬಿಡೋದಿಲ್ಲ, ಮತ್ತೊಂದು ವಿಚಾರ. ಹಾಗಾಗಿ ಎಲ್ಲಾ ಭಿನ್ನಮತಗಳು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ಪಕ್ಷಗಳು ವಿಫಲ ಆಗಿರೋದು ಚಳಿಗಾಲದ ಅಧಿವೇಶನದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಇವತ್ತು ಕೊನೆಯ ದಿನದ ಚಳಿಗಾಲದ ಅಧಿವೇಶನ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಮೈತ್ರಿ ಪಕ್ಷಗಳು ಒಂದು ಕಡೆ ಕಟ್ ಹಾಕತ್ತೆ ಆಡಳಿತ ಪಕ್ಷವನ್ನ ಅಂತ ಹೇಳಿ. ಆದ್ರೆ ಈ ಬಾರಿ ಸದನದಲ್ಲಿ ಅದ್ಯಾವುದು ಕೂಡ ನಮ್ಗೆ ಅಷ್ಟಾಗಿ ನೋಡೋದಕ್ಕೆ ಸಿಗಲಿಲ್ಲ. ಬರೀ ಆರೋಪ ಪ್ರತ್ಯಾರೋಪಗಳು, ಅವರವರಲ್ಲೇ ಒಂದೆರಡೆರಡು ಬಣಗಳು. ಹಾಗಾಗಿ ಎಲ್ಲಿ ಎಡೂತು ಬಿಜೆಪಿ ಹಾಗೆ ಜೆಡಿಎಸ್ ಅಂತ ಹೇಳಿ ರೂಪೇಶ್? ಪೂರ್ಣಿಮಾ, ಸದನದಲ್ಲಿ ವಿಪಕ್ಷವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಎಡೀತಾ ಇದೆ. ಯಾಕೆ ಎಡುತ್ತಾ ಇದೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಚರ್ಚೆ ಆಗ್ತಾ ಇಲ್ಲ. ಅದೇ ಬಾಣಂತಿಯರ ವಿಚಾರವನ್ನು ಚರ್ಚೆ ಮಾಡಬೇಕು, ಆದ್ರೆ ಅದನ್ನ ಸಮಗ್ರವಾಗಿ ಚರ್ಚೆ ಮಾಡಿದ್ರು. ಅದಾದ ನಂತರವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಅತಿ ಹೆಚ್ಚಾಗಿ ಪ್ರಸ್ತಾಪಿಸಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆಯಾಗಿ ಪ್ರಸ್ತಾಪಿದ್ರು ಕೂಡ ಸರ್ಕಾರದಿಂದ ಒಂದು ಉತ್ತರವನ್ನು ಪಡ್ಕೊಳ್ಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಡ ಹಾಕೋದು ವಿಪಕ್ಷಗಳ ಕೆಲಸ. ಇಲ್ಲಿ ವಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಸ್ವಲ್ಪ ಪ್ರಮಾಣದ ಹಿನ್ನಡೆ ಆಗಿದೆ ಅಂತ ನಾವಿಲ್ಲಿ ಭಾವಿಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಸದನ ಆದಾಗಲೂ ಕೂಡ ಕಾಂಗ್ರೆಸ್ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿದ್ದಾಗ ಸಾಕಷ್ಟು ಹೈಡ್ರಾಮಗಳು ಮಾಡಿತ್ತು, ಸಾಕಷ್ಟು ಹೋರಾಟಗಳು ಮಾಡಿತ್ತು, ಒಂದಿಷ್ಟು ಬಿಲ್ಗಳನ್ನು ಕೂಡ ಹಿಂತೆಗೆದುಕೊಳ್ಳುವಂತೆ ಮಾಡಿತ್ತು. ಆದ್ರೆ ಬಿಜೆಪಿ ಸಾಕಷ್ಟು ಚರ್ಚೆ ವೇಳೆಯಲ್ಲಿ ಸಾಕಷ್ಟು ವಿರೋಧ ಮಾಡಿದಂತಹ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ಇಲ್ಲಿದೆ. ಈ ವಿವಿಗೆ ಕುಲಾಪತಿಗಳ ನೇಮಕ ಸಂಬಂಧಪಟ್ಟಂತೆ ಒಂದಿಷ್ಟು ತಿದ್ದುಪಡಿ ಮಾಡ್ಲಿಕ್ಕೋಸ್ಕರವಾಗಿ ಈ ಬಿಲ್ ಅನ್ನ ಮಂಡನೆ ಮಾಡಿತ್ತು. ಹೀಗಾಗಿ ಪರಿಷತ್ನಲ್ಲಿ ಈ ಬಿಲ್ ಅನ್ನ ಮಂಡನೆ ಮಾಡಲಾಗ ಇಲ್ಲಿ ಮೊದಲಾಗಿ ಸಾಕಷ್ಟು ಸಮಗ್ರವಾಗಿ ಚರ್ಚೆ ಮಾಡಿ ಸಿಎಂ ಅವರು ಈ ವಿವಿಗೆ ಮೊದಲು, ಯಾಕಂತ ನಾವು ಹಿಂದೆಲ್ಲ ಓದ್ಕೊಂಡು ಬಂದಿದ್ವಿ, ರಾಜ್ಯಪಾಲರ ಯಾವ ವಿಶ್ವವಿದ್ಯಾಲಯ ಆದ್ರೂ ಕೂಡ ಅವರು ಕುಲಪತಿಗಳಾಗಿರ್ತಾರೆ. ಆದ್ರೆ ಇದಕ್ಕೆ ಸಿಎಂ ಅವರೇ ಕುಲಪತಿಗಳಾಗುವಂತಹ ತಿದ್ದುಪಡಿಯನ್ನು ತರಲಾಗಿದೆ. ಹೀಗಾಗಿ ಸಿಎಂ ಅವರೇ ಈ ಒಂದು ಯೂನಿವರ್ಸಿಟಿಗಳಿಗೆ ಕುಲಪತಿಗಳಾದ್ರೆ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ವಿಶ್ವವಿದ್ಯಾನಿಗಳು ರಾಜಕೀಯ ಕೇಂದ್ರ ಆಗಬಾರದು. ಹೀಗಾಗಿ ಮುಖ್ಯಮಂತ್ರಿಗಳು ಒಂದು ರಾಜಕೀಯ ಪಕ್ಷವನ್ನ ಪ್ರತಿಧ್ವನಿಸುವುದರಿಂದ ಸಮಸ್ಯೆಗಳಾಗುತ್ತೆ ಅಂತೇಳಿ ಸಾಕಷ್ಟು ಚರ್ಚೆಯನ್ನು ಮಾಡಿ ವಿರೋಧವನ್ನು ಮಾಡಿದ್ರು. ವಿರೋಧವನ್ನು ಎಲ್ಲ ಮಾಡಬೇಕು, ಬಿಲ್ ಪಾಸ್ ಆಗ್ಲಿಕ್ಕೆ ಬಿಡಬಾರದು. ಹೀಗಾಗಿ ಪರಿಷತ್ನಲ್ಲಿ ಬಹುಮತ ಇದ್ರೂ ಕೂಡ ಇಲ್ಲಿ ಆ ಬಿಲ್ ಅನ್ನ ತಡೆ ಹಿಡಿಯೋದ್ರಲ್ಲಿ, ಪಾಸ್ ಮಾಡದೇ ಇರೋದ್ರಲ್ಲಿ, ಬಿಲ್ ಅನ್ನ ಬೀಳಿಸೋದ್ರಲ್ಲಿ ಮೈತ್ರಿಕೂಟಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ಬಿಲ್ ನ ಪರ 26 ಮತಗಳು ಬಂದ್ರೆ ಬಿಲ್ ವಿರುದ್ಧವಾಗಿ 25 ಮತಗಳು ಬಂದಿದ್ದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಇಲ್ಲಿ 35 ಸಂಖ್ಯೆ ಬಲ ಇದ್ರೆ 36 ಸಂಖ್ಯೆ ಬಲ ಬಿಜೆಪಿಗೆ ಇದೆ. ಆದ್ರೂ ಕೂಡ ಬಿಜೆಪಿ ಮೈತ್ರಿಕೂಟಕ್ಕೆ ಬಹುಮತ ಇದ್ರೂ ಕೂಡ ಆ ಸದನದಲ್ಲಿ ಆ ಸಂದರ್ಭದಲ್ಲಿ ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ, ಬಿಲ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಪಕ್ಷದ ಶಾಸಕರು ಹೆಚ್ಚು ಜನ ಇರಲಿಲ್ಲ. ಎಚ್ ವಿಶ್ವನಾಥ್, ಸುನೀಲ್ ವಲ್ಯಾಪುರೆ, MG ಮೂಳೆ ಸೇರಿದಂತೆ ಹಲವಾರು ಜನ ಗೈರಾಗಿದ್ರು. ಜೆಡಿಎಸ್ ನ 4 ಜನ, ಬಿಜೆಪಿ 4 ಜನ, ಒಟ್ಟು 8 ಜನ ಗೈರಾಗಿದ್ರು. ಹೀಗಾಗಿ ಕಾಂಗ್ರೆಸ್ಗೆ ಅನುಕೂಲ ಆಯಿತು. ಕಾಂಗ್ರೆಸ್ ಈ ಬಿಲ್ ಅನ್ನು ಮಂಡನೆ ಮಾಡಿ ಪಾಸ್ ಅನ್ನು ಕೂಡ ಮಾಡಿಕೊಂಡಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಬಿಲ್ ಅನ್ನು ಮಂಡನೆ ಮಾಡಿ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಎಲ್ಲಿ ವಿಫಲ ಆಯಿತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಂತಹ ಮಹತ್ವದ ಬಿಲ್ ವಿರೋಧ ಮಾಡ್ತಾ ಇದೆ,
ಹೀಗಾಗಿ ರಾಜ್ಯಪಾಲರು ಇಲ್ಲಿ ತನಿಖೆಯನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಇದೇ ಸಂದರ್ಭಗೋಸ್ಕರವಾಗಿ ಅವರ ಮೇಲೆ ಸೇಡಿನ ರಾಜಕಾರಣ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದೆ. ಈ ಆರೋಪ ತಕ್ಕಾಗಿ ಬಿಲ್ ಅನ್ನು ತಡೆ ಹಿಡಿದು ವಿಫಲವಾಗಿದೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗ ಸಮಸ್ಯೆಗಳನ್ನು ಚರ್ಚೆ ಮಾಡುವಲ್ಲಿ ಜೆಡಿಎಸ್ ಶಾಸಕ ವಿಷಯ ಪ್ರಸ್ತಾಪ ಮಾಡಿದ್ರು ಕೂಡ ಸಭಾನಾಯಕರು ನಮಗೆ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು, ಅದೇ ರೀತಿಯಾಗಿ ಸರ್ಕಾರದಿಂದ ಅರ್ಜಿ ಮಾಡಿ ಉತ್ತರವನ್ನು ತೆಗೆದುಕೊಳ್ಳೋದು, ಅದೇ ರೀತಿ ವಕ್ಫ್ ಯಾವ ರೀತಿಯಾಗಿ ಮಾಡಿದ್ರು, ವಕ್ಫ್ ಸಂಬಂಧಪಟ್ಟಂತೆ ಒಂದು ನ್ಯಾಯಾಂಗ ತನಿಖೆ ಮಾಡೋಕೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ರು. ಈ ರೀತಿಯಾಗಿ ಒಂದು ಪಟ್ಟು ಹಿಡಿದು ಕೂತ್ಕೊಳ್ಬೇಕು, ಈ ಪ್ರಯತ್ನವನ್ನ ಜೆಡಿಎಸ್ ಬಿಜೆಪಿ ಮಾಡಿರೋ ಚರ್ಚೆಗಳು ಅವರು ಶಾಸಕರೇ ಮಾತಾಡ್ಕೊಂತಿದ್ದಾರೆ, ಪರಿಣಾಮಕಾರಿಯಾಗಿ ಒಂದು ನಿಭಾಯಿಸಿಲ್ಲ ಅಂತ ಹೇಳಿ. ಪೂರ್ಣಿಮಾ. ಖಂಡಿತ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.